ನಮಸ್ಕಾರ ಸ್ನೇಹಿತರೆ, ನನ್ನ ಬಳಿ ಇದೆ ಇವತ್ತು ಕಾರ್ಬನ್ ರೇಸಿಂಗ್ ಅವರ ಒಂದು ಹಿಮಾಲಯನ್ 450 ಒಂದು ಆಕ್ಸೆಸರಿ. ಅಮೌಂಟ್ ಎಷ್ಟು, ಏನಿದೆ ಈ ಪ್ರಾಡಕ್ಟ್ ಒಳಗೆ ಎಲ್ಲದೂ ಕೂಡ ತಿಳಿಸ್ಕೊಡ್ತೀನಿ. ಈ ಒಂದು ಪ್ರಾಡಕ್ಟ್ ಅವರೇನು ಫ್ರೀಯಾಗಿ ಕಳಿಸ್ಕೊಟ್ಟಿಲ್ಲ, ನಾನೇ ಆರ್ಡರ್ ಮಾಡಿರುವಂಥದ್ದು ನನ್ನ ಒಂದು ಬೈಕಿಗೋಸ್ಕರ. ಇವಾಗ ಅನ್ಬಾಕ್ಸ್ ಮಾಡೋಣ. ಓಪನ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿದೆ. ಬಾಕ್ಸ್ ಒಳಗೆ ಬೇರೆ ಏನೂ ಇಲ್ಲ, ಬಿಸಾಕ್ತಾ ಇದ್ದೀನಿ. ವೆಲ್, ನನಗೆ ಇದು ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ದೇವರಾಣಿಗ್ಲೂ ಐಡಿಯಾ ಇಲ್ಲ. ಒಂದು ಇನ್ಸ್ಟಾಗ್ರಾಮ್ ವಿಡಿಯೋ ನೋಡಿದೆ, ಈ ರೀತಿಯಾಗಿ ಒಂದು ಪ್ರಾಡಕ್ಟ್ ಬಿಟ್ಟಿದ್ದಾರೆ ಅಂತ ಕಮೆಂಟ್ ಹಾಕಿದ್ದೆ. ಅದರಲ್ಲಿ ಯೂಸ್ ಮಾಡಿದವರು ಇಬ್ಬರು ನನಗೆ ಕಮೆಂಟ್ನಲ್ಲಿ ರಿಪ್ಲೈ ಮಾಡಿದ್ರು, ತುಂಬ ಚೆನ್ನಾಗಿದೆ, ಒಳ್ಳೆ ವಿಮ್ ಬಫೆಟಿಂಗ್ ಎಲ್ಲ ಇದಾಗುತ್ತೆ ಅಂತ. ಬಿಕಾಸ್ ನಂದು ಪ್ರಾಬ್ಲಮ್ ಏನು ಅಂತಂದರೆ, ನಾನು 6'1" ಇದ್ದೀನಿ ಹೈಟ್. ಸೊ ಬೇರೆಯವ್ರ ಥರ ನಾರ್ಮಲ್ ಆಗಿ ವಿಂಡ್ ಎಲ್ಲ ಆರಾಮಾಗಿ ಹೋಗೋದು ಬಿಡಲ್ಲ, ನಾನು ಕರೆಕ್ಟಾಗಿ ಫೇಸಿಗೆ ಹೊಡೆಯುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಹಿಮಾಲಯನ್ ಅವ್ರದ್ದು ಏನು ಒರಿಜಿನಲ್ ಬರುತ್ತೆ, ಟೂರಿಂಗ್ ವಿಂಡ್ಶೀಲ್ಡ್ ಅಂತ ಒಂದು ಬರುತ್ತೆ ಅವ್ರದ್ದು, ಸ್ವಲ್ಪ ಹೈಟ್ ಇರುವಂಥದ್ದು, ಅದನ್ನು ತೊಗೊಂಡಿರಲಿಲ್ಲ. ಏನಕ್ಕಂದರೆ ಅದರಲ್ಲಿ ಇವಾಗ ಇರೋ ವಿಂಡ್ಶೀಲ್ಡ್ನಲ್ಲಿ ನಮಗೆ ಡೈರೆಕ್ಟ್ ಇಲ್ಲಿಗೆಲ್ಲ ಹೊಡೆಯುತ್ತೆ. ಬಟ್ ಆ ಟೂರಿಂಗ್ ವಿಂಡ್ಶೀಲ್ಡ್ ತೊಗೊಂಡ್ರೆ ಕರೆಕ್ಟ್ ತಲೆಗೆ ಹೊಡೆಯುತ್ತೆ. ತಲೆಗೆ ಹೊಡೆದ್ರೆ ಅಂತೂ ನೆಕ್ಸ್ಟ್ ಲೆವೆಲ್ ಇರಿಟೇಷನ್ ಆಗುತ್ತೆ ಹೈವೇಲೆಲ್ಲ. ಸೊ ಅದಕ್ಕೋಸ್ಕರ ನಾನು ತೊಗೊಳಕ್ಕೆ ಹೋಗಿರಲಿಲ್ಲ. ಇದರಲ್ಲಿ ಖಾಸ್ ಬಾತ್ ಏನು ಅಂತಂದರೆ, ಇದರಲ್ಲಿ ಹೈಟ್ ಅಡ್ಜಸ್ಟ್ ಮಾಡ್ಬೋದು ನಮ್ಮ ಒಂದು ವಿಂಡ್ ಸ್ಕ್ರೀನನ್ನು. ಅದಕ್ಕೋಸ್ಕರನೇ ತೊಗೊಂಡಿರುವಂಥದ್ದು. ಫುಲ್ ಅನ್ಬಾಕ್ಸ್ ಮಾಡೋಣ. ಫುಲ್ಲು ಪ್ಲಾಸ್ಟಿಕಲ್ಲಿ ಕವರ್ ಆಗಿಬಿಟ್ಟಿದೆ ಗುರು. ನಮ್ಮ ಅಸ್ತ್ರನ ತೆಗಿಲೇಬೇಕಾಯಿತು. ಫುಲ್ ಸ್ಕ್ರೂ ಒಳಗೆ ಪ್ಲಾಸ್ಟಿಕನ್ನು ಹಾಕಿಟ್ಟಿದ್ದಾರೆ. ನಮ್ಮ ಅಸ್ತ್ರ ಇಲ್ಲಿದೆ, ಓಪನ್ ಮಾಡೋಣ. ಅನ್ಬಾಕ್ಸ್ ಮಾಡಿ ಆಗಿದೆ. ಬಾಕ್ಸ್ ಕಂಟೆಂಟ್ ನೋಡಿದ್ರೆ ಈ ರೀತಿಯಾಗಿ ಸ್ವಲ್ಪ ಸ್ಕ್ರೂಗಳನ್ನು ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಈ ರೀತಿಯಾಗಿ ಒಂದು ವಿಂಡ್ಶೀಲ್ಡ್ ಬಂದಿದೆ. ವಿಂಡ್ಶೀಲ್ಡ್ನ ಪ್ರೈಸ್ ಬಂದುಬಿಟ್ಟು 2500 rupees. ಏನಕ್ಕೆ ಇಷ್ಟ ಆಗಿದೆ ಅಂತಂದರೆ, ಇದರಲ್ಲಿ 4 ಡಿಫ್ರೆಂಟ್ ಫೀಚರ್ಸ್ ಇದೆ ಅಂತ ಹೇಳ್ಬೋದು. ಒಂದು ಆಬ್ವಿಯಸ್ಲಿ ವಿಂಡ್ಶೀಲ್ಡ್ ಆಗಿರುತ್ತೆ, ಮತ್ತೊಂದು ಇದರಲ್ಲಿ ಇನ್ಬಿಲ್ಟ್ GPS ಮೌಂಟ್ ಕೂಡ ಬರುತ್ತೆ. ಇಲ್ಲಾಂತಂದರೆ ಇದಕ್ಕೆ ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಮತ್ತೊಂದು ಹೈಟ್ ಅಡ್ಜಸ್ಟಬಿಲಿಟಿ. ಇದಿಷ್ಟು ಆದಮೇಲೆ ಕೊನೆಯದಾಗಿ ನಂಬರ್ ಪ್ಲೇಟ್ ಹೋಲ್ಡರ್, ಅದು ಕೂಡ ಬರುತ್ತೆ. ಈ ರೀತಿಯಾಗಿ 4 ಫೀಚರ್ಗಳು ಬರುತ್ತೆ. ಸೊ ನನಗೆ ಇವಾಗ ರಿಗ್ರೆಟ್ ಆಗ್ತಾ ಇದೆ, ನಂಬರ್ ಪ್ಲೇಟ್ ಹೋಲ್ಡರ್ ನನಗೆ ಬೇಡ ಇತ್ತು. ಸೊ ಒಂದು 400 rupees ಸೇವ್ ಮಾಡ್ಬೋದಿತ್ತು, 2200ಗೆ ಸಿಗ್ತಾ ಇತ್ತು. ಸೊ ಏನು ಮಾಡೋಕ್ಕಾಗಲ್ಲ. ಹಾಗೆ ಅವ್ರದ್ದು ವೆಬ್ಸೈಟ್ನಲ್ಲೇ ಕಾರ್ಬನ್ ರೇಸಿಂಗ್ ಅಂತ ಏನು ವೆಬ್ಸೈಟ್ ಇದೆ, ಅಫಿಷಿಯಲ್ ವೆಬ್ಸೈಟ್, ಅದರಲ್ಲೇ ಹೋಗಿ ನಾನು ಆರ್ಡರ್ ಮಾಡಿರುವಂಥದ್ದು. ಸೊ ಕ್ರ್ಯೂ ವೆಲ್ಕಮ್ ಅಂತ ಒಂದು ಕೋಡ್ ಹಾಕಿದ್ರೆ, ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ಗುರು, ಸೊ 10% ಏನೋ ಡಿಸ್ಕೌಂಟ್ ಅದರಲ್ಲೇ ಶೋ ಆಗುತ್ತೆ. ಸೊ 2350 rupeesಗೆ ನಾನು ಇದನ್ನು ಬೈ ಮಾಡಿರುವಂಥದ್ದು. ಓಕೆ, ಸೊ ಇನ್ನು ಹೈಟ್ ಅಡ್ಜಸ್ಟಬಿಲಿಟಿ ನೋಡೋದಾದರೆ, ನಾನಿಲ್ಲಿ ನಿಮಗೆ ಝೂಮ್ ಮಾಡಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಈ ರೀತಿಯಾಗಿ 4 ಸ್ಕ್ರೂಗಳಿದ್ದಾವೆ ಇಲ್ಲಿ. ಸೊ ಕೈಯಲ್ಲೇ ತಿರುಗಿಸಬಹುದು ನಾವು, ಬಟ್ ಇದು ನಾವು ಓಡಿಸುವಾಗ ಮೇಲೆ ಕೆಳಗೆ ಮಾಡೋದಕ್ಕೆ ಆಗೋದಿಲ್ಲ ನನಗೆ ಇಲ್ಲಿ ಗೊತ್ತಾಗಿರೋ ಪ್ರಕಾರ. ಸೊ ಇನ್ನೂ ಬೈಕಿಗೆ ಹಾಕಿಲ್ಲ, ಬಟ್ ಆದರೂ ಒಂದು ಬೇಸಿಕ್ ಐಡಿಯಾ ಆಗುತ್ತಲ್ವಾ, ಓಡಿಸುವಾಗ ನಾವು ಆರಾಮಾಗಿ ಮೇಲೆ ಕೆಳಗೆ ಮಾಡ್ಕೊಳ್ಬೋದು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇದರಲ್ಲಿ 4 ಸ್ಕ್ರೂಗಳನ್ನು ತುಂಬ ಲೂಸ್ ಮಾಡಬೇಕು. ಸ್ವಲ್ಪ ಲೂಸ್ ಮಾಡಿದ್ರು ಕೂಡ ಇದಾಗೋದಿಲ್ಲ, ವಿಚ್ ಇಸ್ ಅ ಗುಡ್ ಥಿಂಗ್. ಏನಕ್ಕಂದರೆ ವೈಬ್ರೇಷನ್ ಆದಾಗ ಸೌಂಡ್ ಬರೋದು ಅದೆಲ್ಲ ಇರೋದಿಲ್ಲ. ಸೊ ಐ ಆಮ್ ಓಕೆ ವಿತ್ ಇಟ್. ಸೊ ಸ್ವಲ್ಪ ಲೂಸ್ ಮಾಡಿ ಆಮೇಲೆ ಮತ್ತೆ ಕಟ ಅಂತ ಸೌಂಡ್ ಬರೋಕ್ಕಾಗೋದು ಅದೆಲ್ಲ ಏನು ಇರೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇದರಲ್ಲಿ ಫುಲ್ ಲೂಸ್ ಮಾಡಬೇಕು. 4 ಸ್ಕ್ರೂಗಳನ್ನು ಆಲ್ಮೋಸ್ಟ್ ಫುಲ್ ಲೂಸ್ ಮಾಡಿ ಆದಮೇಲೆ ನಾವು ಮೂವ್ಮೆಂಟ್ ಮಾಡಬಹುದು ಮೇಲೆ ಕೆಳಗೆ. ಸೊ ಸದ್ಯಕ್ಕೆ ಇವಾಗ ನಾನು ಹೈಟ್ ಇರೋದ್ರಿಂದ, ಆಗಲೇ ಹೇಳ್ದಂಗೆ ನಾನು ಇದನ್ನು ಆದಷ್ಟು ಹೈಟ್ ಇಟ್ಟಿದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆಯಾ? ಸೊ ಮೇಲೆ ಇನ್ನು ಕೆಳಗೆ ಬೇಕು ಅಂತಂದರೆ ಈ ರೀತಿಯಾಗಿ ಡ್ರ್ಯಾಗ್ ಮಾಡಿದ್ರೆ ಸಾಕು, ಈ ಗ್ಯಾಪ್ ಕಮ್ಮಿ ಆಗುತ್ತೆ. ಓಕೆ, ಸೊ ಇನ್ನು ಬೈಕಲ್ಲಿ ಇನ್ಸ್ಟಾಲ್ ಮಾಡೋದೊಂದು ಬಾಕಿ ಇದೆ. ನಂಬರ್ ಪ್ಲೇಟ್ ಹೋಲ್ಡರು ನನಗೆ ತೆಗಿಯೋಣ ಅಂತ ಅನಿಸ್ತಾ ಇದೆ. 400 ರೂಪಾಯಿ ಹೆಂಗೂ ಡಮರ್ ಆಗಿಬಿಟ್ಟಿದೆ. ಆದರೂ ಕೂಡ ನನಗೆ ಗೊತ್ತಾಗ್ತಾ ಇಲ್ಲ ಇದನ್ನು ತೆಗಿಬೇಕಾ ಬೇಡವಾ ಅಂತ. ಸೊ ನಂಬರ್ ಪ್ಲೇಟ್ ಕೆಳಗಿದೆ. ಇವಾಗ ಆಲ್ರೆಡಿ ಹಿಮಾಲಯನಲ್ಲಿ ಒಳ್ಳೆ ನಂಬರ್ ಪ್ಲೇಟ್ ಸ್ಪಾಟೇ ಅವರೇ ಬೈಕ್ನವರೇ ಕೊಟ್ಟಿದ್ದಾರೆ ಅಫಿಷಿಯಲಿ. ಸೊ ಮೇಲೆ ಹಾಕಬೇಕಾ ಏನು ಅಂತ ನನಗೆ ಇನ್ನೂ ಐಡಿಯಾ ಆಗ್ತಿಲ್ಲ. ಬೈಕಿಗೆ ಹಾಕಿ ಆದಮೇಲೆ ನೋಡೋಣ, ಇದನ್ನು ಡಿಸೈಡ್ ಮಾಡ್ತೀನಿ. ಹೆಂಗೂ ಇದೇನು ಡಿಸ್ಟ್ರಾಕ್ಟ್ ಆಗೋದಿಲ್ಲ. ಇನ್ನು ಇಲ್ಲಿ ಗ್ಲಾಸ್ ವಿಷಯಕ್ಕೆ ಬಂದರೆ, ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಐ ಡೋಂಟ್ ಥಿಂಕ್ ಇದೆಲ್ಲ ಬ್ರೇಕ್ ಆಗುತ್ತೆ ಅಂತ ಎಷ್ಟೇ ಸ್ಪೀಡ್ ಹೋದ್ರು. ಆ್ಯಂಡ್ ಇದರಲ್ಲಿ 2 ರೀತಿದಿರುತ್ತೆ. ಒಂದು ಈ ರೀತಿಯಾಗಿ ಕ್ಲಿಯರ್ ಆಗಿರುವಂಥದ್ದು, ಮತ್ತೊಂದು ಈಗ ಹೇಗೆ ಹೆಲ್ಮೆಟ್ಗಳಲ್ಲಿ ವೈಸರ್ಗಳು ಬರುತ್ತೆ ಒಂಥರ ಇದು ಸನ್ ಗ್ಲಾಸಸ್ ಥರ. ಸೊ ನಿಮ್ಗೆ ಗೊತ್ತಾಗುತ್ತಲ್ಲ, ಬ್ಲ್ಯಾಕ್ ಶೇಡ್ ಇರುವಂಥದ್ದು, ಆ ರೀತಿಯಾಗಿ 2 ಇರುತ್ತೆ. ಒಂದು ಬ್ಲ್ಯಾಕ್ ಶೇಡು, ಇದು ಕ್ಲಿಯರ್. ನಾನು ಕ್ಲಿಯರ್ನ ಆರ್ಡರ್ ಮಾಡಿದ್ದೀನಿ. ಏನಕ್ಕಂದರೆ ತುಂಬ ಹೈಟ್ ಆದಾಗ ಸೊ ಸೀತ್ರೂ ಇರಬೇಕು ಅನ್ನೋ ಒಂದು ರೀಸನಿಗೆ. ಬಿಕಾಸ್ ನಮ್ಮದು ಬೈಕ್ ಕೂಡ ಹೈಟ್ ಇದೆ, 21 inch ವೀಲ್ಸ್ ಇದೆ. ನಮಗೆ ಆಲ್ರೆಡಿ ಕೂತಾಗಲೇ ಅಲ್ಲಿ ಎಕ್ಸಾಕ್ಟಾಗಿ ಐಡಿಯಾ ಗೊತ್ತಾಗಲ್ಲ ಎಷ್ಟು ದೂರ ಇದೆ ಟೈರ್ ಅನ್ನುವಂಥದ್ದು. ಸೊ ಅದಕ್ಕೋಸ್ಕರ ನನಗೆ ಒಂದು ಚೂರು ಇದರಲ್ಲಿದ್ದರೆ ಐಡಿಯಾ ಆಗುತ್ತೆ, ಅದರಲ್ಲಿದ್ದರೆ ಏನೂ ಕೂಡ ಕಾಣೋದಿಲ್ಲ. ಆ್ಯಕ್ಚುಲಿ ಬ್ಲ್ಯಾಕ್ ಕಲರ್ ಬೈಕಿಗೆ ಅದೇ ಸೂಟ್ ಆಗುತ್ತೆ ಅಂತ ತುಂಬ ಎಳಿತಾ ಇತ್ತು, ಅದನ್ನೇ ಆರ್ಡರ್ ಮಾಡೋಣ ಅಂತ. ಬಟ್ ಅಫ್ಕೋರ್ಸ್ ನನಗೆ
ಆಮೇಲೆ ಒಬ್ಬೊಬ್ಬರು ಗಾಡಿಗೆಲ್ಲ ಟಚ್ ಮಾಡಿ ಉಗಿಸ್ಕೊಳ್ಳೋದಕ್ಕಿಂತ ಈ ರೀತಿಯಾಗಿ ಒಂದು ಆರ್ಡ್ರ್ ಮಾಡ್ಕೊಳ್ಳೋದೇ ಬೆಟರು ಅಂತ ನಾನು ಸೀ-ಥ್ರೂ ಗ್ಲಾಸ್ ಇರುವಂಥದ್ದೇ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಇವಾಗ ಬೈಕಿಗೆ ಫಿಟ್ಟಿಂಗ್ ಮಾಡಬೇಕು. ಬೈಕ್ನಲ್ಲಿ ಆಲ್ರೆಡಿ ಹಿಮಾಲಯನ್ ಏನಿರುತ್ತೆ ಅದರದ್ದು ಜಸ್ಟ್ ವಿಂಡ್ ಸ್ಕ್ರೀನ್ ತೆಗೆದ್ರೆ ಆಗೋದಿಲ್ಲ, ಫುಲ್ ಸೆಟಪ್ ತೆಗಿಬೇಕು. ಇಲ್ಲಿ ನೋಡಿ, ಇಲ್ಲಿ ಇದು ಜಸ್ಟ್ ವಿಂಡ್ ಸ್ಕ್ರೀನ್ ಅಲ್ಲ, ಫುಲ್ ಸೆಟಪ್ ಕೊಟ್ಟಿರುವಂಥದ್ದು ಇದರಲ್ಲಿ. ಸೊ ಆ ಫುಲ್ ಸೆಟಪ್ಪನ್ನು ನಾವು ರೀಪ್ಲೇಸ್ ಮಾಡಬೇಕಾಗತ್ತೆ. ಪ್ರಾಡಕ್ಟನ್ನು ಯಾರ್ಯಾರು ಕ್ಲಿಯರ್ ಆಗಿ ನೋಡ್ಕೊಳ್ಳೋಕ್ಕಾಗಿಲ್ಲ, ನಾನು ಇವಾಗ ಕ್ಲಿಯರ್ ಆಗಿ ತೋರಿಸ್ತೀನಿ. ಅವಾಗ ನೈಟಲ್ಲಿ ವೀಡಿಯೋ ಮಾಡಿದ್ದೆ, ಇವಾಗ ಹಗಲಲ್ಲಿ ಮಾಡ್ತಾ ಇದ್ದೀನಿ, ಕ್ಲಿಯರ್ ಆಗಿ ಕಾಣಿಸುತ್ತೆ. ಇದು ಬಂದುಬಿಟ್ಟು ಫಸ್ಟ್ ಸೈಡ್, ಇದು ಬಂದುಬಿಟ್ಟು ಫ್ರಂಟ್ ಸೈಡು. ಇಲ್ಲಿರುವಂಥದ್ದು ನಂಬರ್ ಪ್ಲೇಟ್ ಹೋಲ್ಡರು ಮತ್ತು ವಿಂಡ್ ಸ್ಕ್ರೀನ್ ಈ ರೀತಿಯಾಗಿ ಬರುತ್ತೆ. ಓಕೆ, ಇನ್ನು ಬ್ಯಾಕ್ ಸೈಡ್ ನೋಡೋದಾದರೆ ಮೇಲೆ ನಿಮಗೆ ಕಾಣಿಸ್ತಾ ಇರುವಂಥದ್ದು GPS ಮೌಂಟು. ಹಾಗೆ ಕೆಳಗೆ ಅಡ್ಜಸ್ಟಬಿಲಿಟಿಗೆ ಈ ರೀತಿಯಾಗಿ 4 ಸ್ಕ್ರೂಗಳಿದೆ ನೋಡಿ. ಈ ಸೈಡ್ 2 ಇದೆ, ಹಾಗೆ ಈ ಸೈಡ್ 2 ಇದೆ. ಅದು 4 ಲೂಸ್ ಮಾಡಿ ಈ ರೀತಿಯಾಗಿ ಮೇಲೆ ಕೆಳಗೆ ಮಾಡಬೇಕು. ಇವಾಗ ಆಲ್ರೆಡಿ ನಾನು ಫುಲ್ಲು ಮೇಲಿಟ್ಟಿದ್ದೀನಿ, ಅಂದರೆ ಮೇಲಿರಬೇಕು. ನಾನು ಹೈಟ್ ಜಾಸ್ತಿ ಇದ್ದೀನಿ, ಅದಕ್ಕೋಸ್ಕರ ಇದರಲ್ಲಿ ಕೆಳಗಿರಬೇಕು. ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಫಿಕ್ಸ್ ಮಾಡೋಣ. ಸೊ ಫಿಕ್ಸ್ ಮಾಡಬೇಕಂತಂದರೆ ಇಲ್ಲಿ ಎಕ್ಸಾಕ್ಟಾಗಿ 2 ಸ್ಕ್ರೂಗಳೇನು ಕಾಣಿಸ್ತಾ ಇದ್ದಾವೆ, ಆ ಫುಲ್ ಪೋರ್ಷನ್ ತೆಗೆದುಬಿಟ್ರೆ ಎಕ್ಸಾಕ್ಟಾಗಿ ಈ 2 ಸ್ಕ್ರೂಗಳಲ್ಲಿ ಹೋಗಿ ಕೂರುತ್ತೆ. ನೋಡೋಣ, ತೆಗೆಯೋದಕ್ಕೆ ಟ್ರೈ ಮಾಡೋಣ. ಓಕೆ, ಹಳೇದು ತೆಗೆದಿದ್ದಿದೆ, ಈ ರೀತಿಯಾಗಿ ಲುಕ್ ಇದೆ. ಇವಾಗ ಹೊಸದು ಇನ್ಸ್ಟಾಲ್ ಮಾಡೋಣ. ಇಲ್ಲಿದೆ, ನನಗೆ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಫಿಟ್ ಆಗುತ್ತೆ ಅಂತ. ಸ್ವಲ್ಪ ತೆಗೆಯೋದಕ್ಕೆ ಕಷ್ಟ ಆಯಿತು. ಆ್ಯಕ್ಚುಲಿ ಇಲ್ಲಿರೋ ಮೇಲಿರೋ 4 ಸ್ಕ್ರೂ ತೆಗೆದಿರೋ ತುಂಬ ಈಸಿಯಾಗಿರೋದು, ಬಟ್ ನಾನು ಡೈರೆಕ್ಟಾಗಿ ಅಲ್ಲೇ ಕೈ ಹಾಕಿ ತೆಗಿಯೋಕ್ಕೆ ಹೋದೆ. ನೋಡೋಣ ಇವಾಗ ಅದನ್ನು ಇನ್ಸ್ಟಾಲ್ ಮಾಡೋಣ. ಸ್ಕ್ರೂ ಹಾಕುವಾಗ ಗೊತ್ತಾಯಿತು ಇಲ್ಲಿ ಸ್ವಲ್ಪ ಗ್ಯಾಪ್ ಬರ್ತಾ ಇದೆ. ಸೊ ಇವಾಗ ಒಂದು ಸೈಡ್ ಹಾಕಿದ್ದೀನಿ, ಮತ್ತೊಂದು ಸೈಡ್ ನೋಡಿ ಇಲ್ಲಿ ಅದಾದರೆ ಕರೆಕ್ಟಾಗಿ ಫಿಟ್ಟಿಂಗ್ ಇತ್ತು. ಇಲ್ಲೊಂದು ಚೂರು ಗ್ಯಾಪ್ ಇದೆ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಂತಂದರೆ ಈ ಗ್ಯಾಪ್ ಇದೆಯಲ್ಲ, ಇದು ಕರೆಕ್ಟಾಗಿ ಅಲ್ಲಿ ಅಟ್ಯಾಚ್ ಆಗಿದ್ದರೆ ಪರ್ಫೆಕ್ಟ್ ಫಿಟ್ ಆಗಿರೋದು. ಸೊ ನಾನು ಆ್ಯಕ್ಚುಲಿ ರಾಯಲ್ ಎನ್ಫೀಲ್ಡ್ ಅವ್ರದ್ದು ಏನು ತೆಗೆದೆ ಸ್ಕ್ರೂ ಅದನ್ನೇ ಹಾಕೋಣ ಅಂತ ಇದ್ದೆ, ಅದಾಗೋದಿಲ್ಲ. ಇವಾಗ ಇವ್ರು ಏನು ಪ್ಲಾಸ್ಟಿಕ್ನಲ್ಲಿ ಕಳಿಸಿದ್ದಾರೆ ದೊಡ್ಡ ಸ್ಕ್ರೂ ಉದ್ದದು, ಅದನ್ನು ಹಾಕಬೇಕು. ನೋಡೋಣ. ಡನ್ ಫಿಟ್ಟಿಂಗ್ ಆಗಿದೆ. ಹೇಗೆ ಕಾಣಿಸ್ತಿದೆ ಇವಾಗ ಬೈಕಿಗೆ ನೋಡಿ. ನಂಬರ್ ಪ್ಲೇಟು ಕೆಳಗಿದೆ. ಸೊ ಇಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತಾ ಅಥವಾ ಇಲ್ಲೇ ಇದ್ದರೆ ಚೆನ್ನಾಗಿರುತ್ತಾ? ನನ್ನ ಪ್ರಕಾರ ಇವಾಗ ಇರೋದೇ ಪರ್ಫೆಕ್ಟ್ ಆಗಿದೆ ಅಂತ ಅನಿಸುತ್ತೆ. ನಂಬರ್ ಪ್ಲೇಟು ಲೊಕೇಶನ್ನು ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇಲ್ಲಿ ಒಂಚೂರು ಗ್ಯಾಪ್ ಜಾಸ್ತಿ ಆಯಿತು ಅಂತ ನನ್ನ ಭಾವನೆ, ಬಟ್ ಓಕೆ, ಅಲ್ಲಿ ಗ್ಯಾಪ್ ಇದ್ದರೂ ನಮಗೇನು ಹೊಡೆಯಲ್ಲ ಆ್ಯಕ್ಚುಲಿ ಆ ಕಡೆ ಇದ್ದಿರೋದ್ರಿಂದ. ಸೊ ನನಗೆ ಗಾಳಿ ಹೊಡಿದೇ ಇದ್ದರೆ ಸಾಕು. ಆ್ಯಂಡ್ ತೆಗಿಯೋದು ಮಾತ್ರ ಕಷ್ಟ ಆಗಿತ್ತು, ಹಾಕೋದು ಸಿಕ್ಕಾಪಟ್ಟೆ ಈಸಿ ಇತ್ತು. ಏನಕ್ಕಂದರೆ ಅದು ಒಂಚೂರು ಈ ರೀತಿಯಾಗಿ ಬರುತ್ತೆ. ಸೊ ಇಲ್ಲಿ ಕೈ ಹಾಕೋದು ಕಷ್ಟ ಇತ್ತು. ಸೊ ಇದು ಒಂಚೂರು ಫ್ಲ್ಯಾಟ್ ಇರೋದ್ರಿಂದ ಇಲ್ಲಿ ಆರಾಮಾಗಿ ಸ್ಕ್ರೂ ಹಾಕ್ಬೋದು. ಇದೇ 2 ಸ್ಕ್ರೂ ಹಾಕಿರುವಂಥದ್ದು. ನಾನೇನು ಕಾರ್ಬನ್ ರೇಸಿಂಗಿಂದ ಕಳಿಸಿದಾರೋ ಅವ್ರದ್ದೇ ಸ್ಕ್ರೂನ ಹಾಕಿರುವಂಥದ್ದು, ಬೇರೆ ಯಾವುದೇ ಸ್ಕ್ರೂ ಹಾಕಿಲ್ಲ. ಆ್ಯಕ್ಚುಲಿ ಇಲ್ಲಿ ಏನು ತೆಗೆದಿದೆ ಆ ಸ್ಕ್ರೂನ ಹಾಕಿಲ್ಲ, ತುಂಬ ಚಿಕ್ಕದಿತ್ತು ಸ್ಕ್ರೂ, ಇದು ಸ್ವಲ್ಪ ದೊಡ್ಡ ಇದೆ. ಸೊ ಏನಕ್ಕಂದರೆ ಸ್ವಲ್ಪ ಟೈಟಾಗಿ ಕೂರಬೇಕು ಅಂತಂದರೆ ಸ್ವಲ್ಪ ದೊಡ್ಡ ಸ್ಕ್ರೂನೇ ಹಾಕಬೇಕಾಗಿತ್ತು. ಇನ್ನು ಈ ಕಡೆಯಿಂದ ತೋರಿಸ್ತೀನಿ ನೋಡಿ. ಈ ಕಡೆಯಿಂದ ಈ 2 ಸ್ಕ್ರೂ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ 2 ಸ್ಕ್ರೂ. ಹೈಟ್ ಅಡ್ಜಸ್ಟಬಿಲಿಟಿ ಇಲ್ಲಿದೆ ನೋಡಿ, ಇಲ್ಲಿದೆಯಲ್ಲ ಇದೆರಡು. ಇದೇ ಥರ ನಾಬ್ ಆ ಕಡೆಯೂ 2 ಇದ್ದಾವೆ. ಇದನ್ನು ಲೂಸ್ ಮಾಡಿ ಇನ್ನೂ ಕೆಳಗೆ ಮಾಡ್ಬೋದು ನೀವು. ಸೊ ಕೆಳಗೆ ಅಲ್ಲ, ನಾನು ಸದ್ಯಕ್ಕೆ ಮೇಲಿಟ್ಟಿದ್ದೀನಿ ಹೈಟು. ಅದಾದಮೇಲೆ ಆಗಲೇ ಹೇಳ್ದಂಗೆ ಒಂದು GPS ಮೌಂಟ್ ಕೂಡ ಬರುತ್ತೆ. ನಂದು ಆ್ಯಕ್ಚುಲಿ GPS ಮೌಂಟನ್ನು ನಾನು ಒಂದು ತೊಗೊಂಡು ಈ ರೀತಿಯಾಗಿ ಏನು ಮೊಬೈಲ್ ಇದಿದೆ ಅದನ್ನು ಇಲ್ಲಿಗೆ ಹಾಕಬೇಕು ಅಂತಲೇ ಪ್ಲ್ಯಾನ್ ಇದ್ದಿದ್ದು. ಬಿಕಾಸ್ ಈ ಆ್ಯಂಗಲ್ನಲ್ಲಿ ಬೈಕ್ನಲ್ಲಿ ನಾವು ಕೂತಾಗ ಇಲ್ಲಿ ಈ ಥರ GPS ಮೌಂಟ್ನಲ್ಲಿದ್ದರೆ ತುಂಬ ಈಸಿಯಾಗಿ ಕಾಣಿಸುತ್ತೆ ನಾವು ರೋಡಲ್ಲಿ ಹೋಗ್ತಿರುವಾಗ ಎಲ್ಲ. ಇದಕ್ಕೆ ಬಗ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ, ಬಟ್ ನನಗೆ ಒಂದು ಒಳ್ಳೆ GPS ಮೌಂಟ್ ಸಿಕ್ಕಿರಲಿಲ್ಲ. ನಾನು ಏನು ಟ್ರೈ ಮಾಡೋಕ್ಕೆ ಹೋಗಿದ್ದೆ ಮೋಟೋ ಟಾರ್ಕ್ ಇದೆಯಲ್ಲ, ಅದು ಇದಕ್ಕೆ ಸೆಟ್ ಆಗ್ತಾ ಇರಲಿಲ್ಲ ಈ ಬೈಕಿಗೆ. ಸೊ ಅದಕ್ಕೋಸ್ಕರ ನಾನು ಎಲ್ಲದೂ ಇರುವಂಥ ಒಂದು ಪ್ರಾಡಕ್ಟನ್ನು ತೊಗೊಳೋದಕ್ಕೆ ಡಿಸೈಡ್ ಆಗಿರುವಂಥದ್ದು. ಸೊ ಆಬ್ವಿಯಸ್ಲಿ ಇವಾಗ ನಾನು ರಿವ್ಯೂ ಕೊಡೋದಕ್ಕೆ ಆಗೋದಿಲ್ಲ ನಿಮಗೆ ಹೇಗಿದೆ ಅಂತ, ಏನಕ್ಕಂದರೆ ಮಳೆ ಬರುವ ಹಾಗಿದೆ. ಸೊ ಮಳೆ ಬರ್ತಾ ಇದೆ ಅಂದಮೇಲೆ ನಾನು ರೈಡ್ ಎಲ್ಲ ಮಾಡೋದಕ್ಕಾಗೋದಿಲ್ಲ. ಸದ್ಯಕ್ಕೆ ಅನ್ಬಾಕ್ಸಿಂಗ್ ವೀಡಿಯೋ, ಫಿಟ್ಟಿಂಗ್ ವೀಡಿಯೋ ಹಾಕಿದ್ದೀನಿ ಅಂತ ತಿಳ್ಕೊಳ್ಳಿ. ಇನ್ನೊಂದು ಡೌಟ್ ಇರುತ್ತೆ ನಿಮಗೆ, ಎಷ್ಟು ಡಿಫ್ರೆನ್ಸ್ ಇದೆ ಹಳೆ ವಿಂಡ್ ಸ್ಕ್ರೀನಿಗೂ ಇದಕ್ಕೂ ಡಿಫ್ರೆನ್ಸ್ ಹೈಟು ಅಂತ. ಸೊ ಇಲ್ಲಿದೆ ನೋಡಿ, ಒಟ್ಟಿಗೆ ಇಡ್ತಾ ಇದ್ದೀನಿ, ಇಷ್ಟು ಡಿಫ್ರೆನ್ಸ್ ಇದೆ ಅಷ್ಟೇ. ತುಂಬ ಮ್ಯಾಸಿವ್ ಡಿಫ್ರೆನ್ಸ್ ಅಂತ ಹೇಳೋದಕ್ಕಾಗೋದಿಲ್ಲ. ಇಲ್ಲಿ ಎಕ್ಸಾಕ್ಟಾಗಿ ಇಡ್ತು ಅಂತಂದರೆ ಅದು ಸ್ವಲ್ಪ ಕೆಳಗೆ ಬರ್ತಾಯಿತ್ತು. ಸೊ ಈ ರೇಂಜಿಗೆ ನಮಗೆ ಒಂದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಹೈಟ್ ಅಡ್ಜಸ್ಟಬಲ್ ಇದು. ಸೊ ಸ್ವಲ್ಪ ಅಂತೂ ವಿಂಡ್ ಬ್ಲಾಸ್ಟ್ ತಡೆಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಗಾಡಿನ ಸ್ಟಾರ್ಟ್ ಮಾಡಿ ಕೂಡ ನೋಡಿದೆ, ನನಗೆ ಯಾವುದೇ ಒಂದು ವೈಬ್ರೇಷನ್ ಫೀಲ್ ಆಗಿಲ್ಲ. ಇನ್ನು ಓಡಿಸ್ದಾಗಲೇ ಗೊತ್ತಾಗೋದು. ನಿಮ್ಗೇನಾದರೂ ಫುಲ್ ವೀಡಿಯೋ ಬೇಕು ಅಂತಂದರೆ ಹೇಗೆ ವಿಂಡ್ ಡಿಫ್ಲೆಕ್ಷನ್ ಇದೆಯಾ, ತುಂಬ ಚೆನ್ನಾಗಿದೆಯಾ, ವೈಬ್ರೇಷನ್ ಏನಾದರೂ ಇದೆಯಾ, ಈ ರೀತಿಯಾಗಿ ಏನೇ ಒಂದು ವಿಷಯ ಬೇಕು ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ. ನಾನು ಯಾವಾಗ ನೆಕ್ಸ್ಟ್ ರೈಡ್ ಮಾಡ್ತೀನಿ ಅದಾದಮೇಲೆ ನಾನು 100% ಒಂದು ರಿವ್ಯೂ ಮಾಡಿ ಹಾಕ್ತೀನಿ.